ಆ್ಯಕ್ಚುಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪರ್ಸನ್ ಏನು ಹೇಳ್ಬೇಕಂದ್ರೆ ಯಾರು ಬರ್ತೀರಾ ಅವರು ಫಸ್ಟ್ ಪರ್ಸನ್ ಹೆಸರು ಹೇಳ್ಬೇಕು. ಏನು ಹೇಳಬೇಕು? ಫಸ್ಟ್ ಪರ್ಸನ್ ಹೆಸರು ಹೇಳಬೇಕು. ಆಮೇಲೆ ನಿಮ್ಮ ಹೆಸರು ಹೇಳಿ ಅಲ್ಲಿಂದ ಶುರು ಮಾಡಬೇಕು. ನೆಕ್ಸ್ಟ್ ಪರ್ಸನ್ ಏನು ಮಾಡಬೇಕು? ಎರಡು ಹೆಸರು ಹೇಳ್ಬಿಟ್ಟು ಆಮೇಲೆ ಅವ್ರ ಹೆಸರು ಶುರು ಮಾಡಬೇಕು. ಮೂರನೇವ್ರು ಏನು ಮಾಡಬೇಕು? ನಾಲ್ಕನೇವರು ಮೂರನೇ ಹೆಸರು ಆಮೇಲೆ ಸ್ಟಾರ್ಟ್ ಮಾಡಬೇಕು. Wow, now everyone is enjoying. Oh, that's how it is game is going to start. ಯಾರು ಮಾತಾಡ್ತೀರಾ? Yes. Okay. ಅಲ್ಲ ಲೇಡೀಸ್ ಅದಾದ್ಮೇಲೆ ನಿಮ್ಮ ಹತ್ರ ಫಸ್ಟ್ ಬಂದವರು ಹೇಳಿದ್ರು ವಿಜಯ್ ಕುಮಾರ್ ಅಂತ. ನನ್ನ ಹೆಸರು ಲಕ್ಷ್ಮಿ ಅಂತ. ನನಗೆ ಮಲೇಶ್ವರಿಂದ ಬಂದವರು. ಸ್ಯಾರಿ ಬಿಸ್ನೆಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚು ಫಸ್ಟ್ ಇಷ್ಟ ಆಗಿದ್ದು ಸತ್ಯ ಸರ್ ಆ್ಯಕ್ಟಿವ್ ಇಷ್ಟ. ಸೊ ಆಮೇಲೆ ನಾನು ವಿಜಯ್ ಜಾಯ್ನ್ ಆಗಬೇಕು ಅಂತ ನಾನು 1 ಇಯರಿಂದ ಫಾಲೋ ಮಾಡ್ತಾ ಇದ್ದೆ. ಸಣ್ಣ ಆನ್ಲೈನ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದ್ದೀನಿ. ಬಟ್ ಈಗ ಬಂದಿರೋದು ನಾನು ಮೇಯ್ನಾಗಿ ವೈರಲ್ ವೀಡಿಯೋಸು ಮತ್ತು ಬಿಸ್ನೆಸ್ಸಲ್ಲಿ ನಾನು ಇಂಪ್ರೂವ್ ಆಗಬೇಕು. ನಾನು ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಜೀರೋ ಏನೂ ಗೊತ್ತಿಲ್ಲ ನನಗೆ. ಸೊ ನಾನು ಹೇಗೆ ಕಲಿಬೇಕು, ವೈರಲ್ ವೀಡಿಯೋಸ್ ಹೇಗೆ ಮಾಡೋದು, ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನ ಕಲಿಬೇಕು. ಸೊ 2 ದಿವಸದಲ್ಲಿ ಆಗ್ಬೋದು. ನಾನು ದೊಡ್ಡ 2-3 ಶಾಪ್ ಮಾಡಬೇಕು ಅಂತ ದೊಡ್ಡ ಏನಿದೆ. 4-6 ಜನಕ್ಕೆ ಹೆಲ್ಪ್ ಮಾಡಬೇಕು. ಮತ್ತು ನಾನು ಹರ್ಬಲ್ ಕೋಚ್ ಕೂಡ. ಸೊ ಅದನ್ನು ಕೂಡ ನಾನು ಲೈಫಲ್ಲಿ ಮುಂದುವರಿಬೇಕು ಅನ್ನೋದು ನಾನು ದೊಡ್ಡ ಏನಿದೆ. ಥ್ಯಾಂಕ್ ಯು. ಶೋರೂಮ್ ಯಾರು ಮಾಡಬೇಕು ಅಂತ ಕೇಳ್ಬೋದು. ಯಾರು ಬೇಕಾದ್ರೆ ಆಫೀಸ್ ನಿಮಗೂ ಕೇಳ್ಬೋದು. ನಾವು ಗೇಮ್ ನೆಕ್ಸ್ಟ್ ವಿಜಯ್ adding them also. They should also know how the relationship, growth relationship. They should also know ಯಾರು ಕೊಪ್ಪಳದಿಂದ ಬಂದಿರೋರು 10 ಬ್ರಾಂಚ್ ಮಾಡಬೇಕಂತ ಹೇಳೋರು ಯಾರು. Right, so you should know that also. That's very important. Right, so Kiran, ಸಾರಿ ಬಿಸ್ನೆಸ್ ಅವ್ರು ಯಾರು? ಲಕ್ಷ್ಮಿ. ಓಕೆ, ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಅವರೇ. ರೈಟ್, ಸೊ ನಾವೇನು ಮಾಡ್ತೀವಿ, ಮುಳುಗೋಗ್ಬಿಡ್ತೀವಿ. ಒಂದೇ ಕೆಲಸ ಹಾಗೆ ಮುಳುಗೋಗ್ಬಿಡ್ತೀವಿ. ಸೊ ಶುಡ್ ಬಿ ವೆರಿ ಕ್ಲಿಯರ್. ಸೊ ಎಲ್ರಿಗೂ ಒಂದು ಆಕ್ಟಿವ್ ಮಾಡಿಸೋದಕ್ಕೋಸ್ಕರ ಎವ್ರಿ ಒನ್ ರೈಟ್. ಪಿಟಿಯಲ್ಲಿ ತುಂಬ ಸತ್ಯ ಸರ್ ಆಕ್ಟಿವಿಟಿ ಯಾರಿಗೆ ಇಷ್ಟ ಆಗಿರೋದು? ಲಕ್ಷ್ಮಿ. ಗುಡ್. ಸೊ ಲೈಕ್ ದಟ್ ಐ ಆಮ್ ಆಸ್ಕ್ ಎನಿ ಕ್ವೆಶ್ಚನ್ ಟು ಎನಿಬಡಿ. ರೋಗಿ ಅವ್ರ ಮೈಕ್ ಎಕ್ಸ್ಪ್ಲೈನ್ ಮಾಡು. ನನ್ನ ಹೆಸರು ಶಿವಶಂಕರ್. ಹೆಸರು ಶಿವಶಂಕರ್. ಹಾಯ್ ಶಿವಶಂಕರ್. ಮೊದಲನೇ ಅವರು ವಿಜಯ್ ಕುಮಾರ್ ಅಂತ ಕೊಪ್ಪಳದಿಂದ. ಎರಡನೇವರು ಮಾತಾಡಿದ್ದು ಲಕ್ಷ್ಮೀ ಮೇಡಮ್ ಅಂತ. ನಾನು ಕೋಲಾರದಿಂದ ಬಂದಿದ್ದೀನಿ. ನಾನು ಅರ್ಬಲೈಫ್ ವೆಲ್ನೆಸ್ ಕೋಚ್ ಆಗಿ 4 ಇಯರ್ಸಿಂದ ಒಂದು ಅರ್ಬಲೈಫ್ ಬಂದಿದ್ದೀನಿ. ಸೊ ಅವರ ವಿಡಿಯೋದಲ್ಲಿ ತುಂಬ ಇಷ್ಟ ಆಗಿದ್ದು ಸತ್ಯ ಸರ್ದು ಎನರ್ಜಿ ಇರ್ಬೋದು, ಮತ್ತು ಅವ್ರು ಹೇಳ್ಕೊಡುವಂಥ ವಿಧಾನ ಇರ್ಬೋದು, ಮತ್ತು ಕನ್ನಡ ಕೋಚಿಂಗ್. ಕನ್ನಡ ಕೋಚಿಂಗ್ ತುಂಬ ಇಂಟ್ರೆಸ್ಟ್ ಅನಿಸಿದೆ. ಸೊ ಇಲ್ಲಿ ನಾನು ಕಲಿಯಕ್ಕೆ ಬಂದಿರೋದು ವೈರಲ್ ವಿಡಿಯೋ ಎಡಿಟಿಂಗ್, ಶೂಟಿಂಗ್, ಅದ್ರ ಬಗ್ಗೆ ತಿಳ್ಕೊಂಡು ನಾನು ಅಪ್ಡೇಟ್ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಮಿಕ್ಸ್ ಮಾಡಮ್ಮ. ಹುಡುಗ ಹುಡುಗಿ. ಓಕೆ, ಮಿಕ್ಸ್ ಮಾಡಿ. Excellent morning everyone. I'm Geeta here. I'm a holistic. Morning, Geeta. Good morning, Geeta. ಹೆಸರು? ಗುಡ್ ಮಾರ್ನಿಂಗ್ ಗೀತಾ. ಯಾವ ಡಬಲ್ ಗೀತಾ? ಒಳ್ಳೆ ಹೆಸರು? Geeta Shri. ಗೀತಾ ಶ್ರೀ. ಅವರು ಗೀತಾ ಲಕ್ಷ್ಮಿ. ಸರಿ, ನಿಮ್ಮ ಹೆಸರು ಲಕ್ಷ್ಮಿ. Lakshmi. ನಾನು BBA ಜಾಯ್ನ್ ಆಗಿ 2 months ಆಯಿತು. ನನಗೆ ಮೇನ್ ಇಲ್ಲಿ ಇಷ್ಟ ಆಗಿರೋದು ಅನುಮಾನ್. ಸೊ ನನಗೆ ಅನುಮಾನ್ ಟೀಚ್ ಮಾಡೋದಾಗಲಿ, ಅವ್ರ ಕಮ್ಯುನಿಕೇಷನ್ ಮತ್ತು ಎಲ್ಲರೂ ಹ್ಯಾಂಡಲ್ ಮಾಡೋದು ಐ ಲೈಕ್ ಹರ್ ವೆರಿ ಮಚ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್. ನಾನು ಈಗ ಯಾಕೆ ಬಂದಿದ್ದೀನಿ ಅಂದರೆ ಐ ಆಮ್ ಹೋಲಿಸ್ಟಿಕ್ ಹೀಲರ್. ಸೊ ನನಗೆ ಜಾಸ್ತಿ ಜನ ರೀಚ್ ಆಗಬೇಕು ಮತ್ತು ನಾನು ಬೆಳಿಬೇಕು, ಈ 2 ಮೇನ್ ನನ್ನ ಕಾನ್ಸೆಪ್ಟ್. ಸೊ ಹಂಗಾಗಿ ನಾನು BBA ಜಾಯ್ನ್ ಆಗಿದ್ದೀನಿ. ವೆಲ್ಕಮ್. ಗೀತಾ ಶ್ರೀ ಏನವ್ರದ್ದು? ಹೋಲಿಸ್ಟಿಕ್ ಹೀಲರ್. ಹಾಯ್ ಸಂದೀಪ್. ಸಂದೀಪ್ ನಾಯಕ್. ಫುಲ್ ಹೆಸರು ಹೇಳ್ಬೇಕು. ವೆರೆವರ್ ಯು ಗೋ ಟೆಲ್ ಫುಲ್ ಡೇ. ನನ್ನ ಹೆಸರು ಸಂದೀಪ್ ನಾಯಕ್. ನಾನು ವರ್ಕ್ ಮ್ಯಾನೇಜರ್ ಆಗಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. BBA ಜಾಯ್ನ್ ಆಗಿ 1 ವರ್ಷ ಆಯಿತು. ನಾನು ಇದು ವೈರಲ್ ವಿಡಿಯೋ ಮಾಡಿ ಅದರಿಂದ ಲೀಡ್ಸ್ ಜನರೇಟ್ ಮಾಡೋದು ಕಲಿಯೋಕ್ಕಂತ ಬಂದಿದ್ದೀನಿ.
ಮೊದಲೇ ಮಾತಾಡಿದವರು ವಿಜಯ್ ಕುಮಾರ್, ಎರಡನೇ ಮಾತಾಡಿದವರು ಲಕ್ಷ್ಮೀ ಮೇಡಮ್, ಮೂರನೇ ಮಾತಾಡಿದವರು ಅಲ್ಲ ಶಿವಶಂಕರ್, ಆಮೇಲೆ ಮಾತಾಡಿದವರು ಗೀತೆ. ಏನ್ ಮಿಸ್ಸಿಂಗ್ ಇದೆ ಅವ್ರ ಇಂಟ್ರಡಕ್ಷನ್ ಅಲ್ಲಿ? ಯಾವ ಊರಿಂದ ಬಂದಿದ್ದಾರೆ? ಏನ್ ಮಿಸ್ಸಿಂಗ್ ಇದೆ? ಯಾವ ಊರಿಂದ ಬಂದಿದ್ದಾರೆ ಮಿಸ್ಸಿಂಗ್ ಇದೆ? ಆಮೇಲೆ ಇನ್ನೇನ್ ಮಿಸ್ಸಿಂಗ್ ಇದೆ? ಅವ್ರು ಏನು ಅವ್ರು ಹೇಳಿದ್ರು ಫೈನಾನ್ಷಿಯಲ್ ಕೋಚ್ ಅಂತ. ಏನು ಅವ್ರೇನ್ ಮಾಡ್ತಾರೆ? ದೊಡ್ಡ ಗೋಲ್ ಏನು ಅಂತ ಹೇಳಿಲ್ಲ, ಸ್ವಲ್ಪ ಬಿಗ್ ಲೈಫ್ ಗೋಲ್ ಇರಲಿಲ್ಲ. ಸಿ ಅವಾಗ ಲೈಫ್ ಗೋಲ್ ಹೇಳಿದ್ವಿ, ಸಡನ್ ಆಗಿ ಏನಾಯ್ತು, ವಿಜಯ್ ಅವ್ರ ಬಗ್ಗೆ ಒಂದು ಬ್ರಾಂಚ್ ಮಾಡ್ಬೇಕಂತಿದ್ದಾರೆ, ರೈಟ್? ಲಕ್ಷ್ಮಿ ಹೇಳಿದಾಗ 3-4 ದೊಡ್ಡ ಶೋರೂಮ್ ಮಾಡಬೇಕು. ಏನಾಯ್ತು ನಮ್ಗೆ ಅವರು somebody got connected when somebody say big dream ಹೇಳಿದ್ದಾರೆ. So can you reintroduce yourself? ನನ್ನ ಹೆಸರು ಸಂದೀಪ್ ಅಂತ. ನನ್ನ ಡ್ರೀಮ್ ಬಂದು ನನ್ನ ಏರಿಯಾ 100 ಕೋರ್ಸ್ ಮಾಡಬೇಕು ಅಂತ ಆಸೆ ಇದೆ. ಹೇಳಿದ್ರಿ ನೀವು ಮೊದಲು, ಅದನ್ನ ಅದಕ್ಕೆ ವಾಪಸ್ ಹೇಳಿಸ್ತಾ ಇದ್ದೀನಿ. ಏನ್ ಮಾಡ್ಬೇಕಂತ ಅವರು AUM ಅಂದ್ರೆ ಎಷ್ಟು ಜನರು ಗೊತ್ತು? ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ 100 ಕೋಟಿ ಬೇರೆಯವರ ಟೋಟಲ್ ಎಲ್ಲರಿಗೂ ಸೇರಿಸಿ 100 ಕೋಟಿ ಫಂಡ್ಸ್ನ ಮ್ಯಾನೇಜ್ ಮಾಡ್ಬೇಕಂತ ಅವ್ರ ಗೋಲ್ ಇರೋದು. ಕಂಪ್ಲೀಟ್ ದ ಎಂಟರ್ ಇಂಟ್ರೊಡಕ್ಷನ್. ನಾನು ವೆಲ್ತ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ 2 ವರ್ಷದಿಂದ. BTIಗೆ ಜಾಯ್ನ್ ಆಗಿ 1 ವರ್ಷ ಆಯಿತು. ಬಟ್ ನಾನೀಗ ವೈರಲ್ ಕಂಟೆಂಟ್ನ ಜನರೇಟ್ ಮಾಡಿ ಲೀಡ್ಸ್ ಜನರೇಟ್ ಮಾಡಬೇಕು ಅಂತ ಬಂದಿದ್ದೀನಿ. ಆಲ್ ದ ಬೆಸ್ಟ್. ಎಕ್ಸಲೆಂಟ್ ಮಾರ್ನಿಂಗ್. ನನ್ನ ಹೆಸರು ಸಿಂಧು ಅಂತ, ಬ್ಯಾಂಗ್ಳೂರಿನಲ್ಲೇ ಬಂದಿರೋದು. ನಂದು ಕೇಟ್ರಿಂಗ್ ಬಿಸ್ನೆಸ್ ಇದೆ, 5 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಇವಾಗ ಹೊಸದಾಗಿ ಆರ್ಗ್ಯಾನಿಕ್ ಕಿಚನ್ ಅಂತ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಐಡಿಯಾಸ್ ಬೇಕಿದೆ, ಮತ್ತು ಹೇಗೆ ಶುರು ಮಾಡಬೇಕು ಅಂತ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ, ಹಾಗಾಗಿ ಬಂದಿದ್ದೀನಿ. ನನ್ನ ಬಿಗ್ಗೆಸ್ಟ್ ಗೋಲ್ ಬಂದು ಫುಡ್ ಇಂಡಸ್ಟ್ರಿಯಲ್ಲಿ ಟಾಪಲ್ಲಿ ಇರಬೇಕು ಅಂತ ನನ್ನ ಆಸೆ. ಮೊದಲು ಮಾತಾಡಿದ್ದು ಬಂದು ವಿಜಯ್ ಸರ್, ಸೆಕೆಂಡ್ ಬಂದು ಲಕ್ಷ್ಮಿ ಮೇಡಮು, ಥರ್ಡ್ ಬಂದು ಶ್ರೀಶಂಕರ್ ಸರ್, ಫೋರ್ತ್ ಬಂದು ಗೀತಾ ಮೇಡಮು, ಫಿಫ್ತ್ ಬಂದು ಸಂದೀಪ್ ಸರ್, 6th ನನಗೆ. ಇನ್ನೊಂದು ಮಿಸ್ ಆಯ್ತು ಇವ್ರ ಇಂಟ್ರೊಡಕ್ಷನ್ ಅಲ್ಲಿ. Something she missed. ಏನ್ ತುಂಬಾ ಇಷ್ಟ BTN? What do you like the most? BTNಲ್ಲಿ ಕನ್ನಡದಲ್ಲಿ ಕೋಚ್ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವೆಲ್ಲ ಹೆಂಗೆ ಇಷ್ಟು ಯಂಗ್ ಆಗಿದ್ದೀರಾ, ಎಷ್ಟು ಆಕ್ಟಿವ್ ಆಗಿದ್ದೀರಾ ಅಂತ ಯಾವಾಗಲೂ ಸಲ ಅನಿಸುತ್ತೆ ನನಗೆ. ಹೆಂಗೆ ಎಲ್ಲ ಮ್ಯಾನೇಜ್ ಮಾಡಿ ಹೀಗಿದ್ದೀರಾ ಅಂತ. ಬಿಕಾಸ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಸ್ಟ್ರೆಸ್ ಔಟ್ ಆಗ್ಬಿಡ್ತೀವಿ ನಾವು. ಬಟ್ ಹೌ ಕಮ್ ಯು ಗೈಸ್ ಆರ್ ಲೈಕ್ ದಿಸ್ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಸೆಲ್ಫ್ ಮಾಸ್ಟರಿ ಕೋರ್ಸ್ ನೋಡಿದ್ರೆ ಸೆಲ್ಫ್ ಮಾಸ್ಟರಿ ವಾಚ್ ಮಾಡಿದ್ದೀರಾ? ಇಲ್ಲ ಸರ್. ಎಷ್ಟು ಜನ ಸೆಲ್ಫ್ ಮಾಸ್ಟರಿ ನೋಡಿದ್ದೀರಾ? ನಾಳೆ ಒಂದು ಸರ್ಪ್ರೈಸ್ ಇದೆ, ಡೋಂಟ್ ಮಿಸ್ ದಟ್. ರಿಮೆಂಬರ್ ದಟ್ ಸರ್ಪ್ರೈಸ್. ನಮಸ್ಕಾರ, ನನ್ನ ಹೆಸರು ರೊಟ್ಟಿಗೆರೆ ಶ್ರೀಧರ್ ಅಂತೇಳಿ. ಟೆಸ್ಟ್ ಫಾರ್ ದ ಟೀಮ್. ಫುಡ್ ಇಂಡಸ್ಟ್ರಿಯಿಂದ ಯಾರು ಬಂದಿದ್ದಾರೆ? ಫುಡ್ ಇಂಡಸ್ಟ್ರಿಯಿಂದ ಯಾರು ಬಂದಿದ್ದಾರೆ? ಟೀಮ್, ಆಫೀಸ್ ಟೀಮ್. ಸಿಂಧು. ಓಕೆ, 100 crore ಮ್ಯಾನೇಜ್ ಮಾಡಿದ್ರು ಯಾರು? ಸಂದೀಪ್. ಫುಲ್ ಹೆಸರೇನು? ಅಲ್ಲ, ಐ ಟೆಲ್ ಯು ದ ಸೀಕ್ರೆಟ್. ಕಂಪ್ನಿ ಹೆಸರು, ಯಾವ ಊರು, ಗ್ರೂಪ್ ಹೆಸರು, ಇಟ್ ಮೇಕ್ಸ್ ಅ ಲಾಟ್ ಇಂಪಾರ್ಟೆಂಟ್. ಐ ಆಮ್ ಟಾಕಿಂಗ್ ಅಬೌಟ್ ಟೀಮ್ ಆಲ್ಸೋ. ಯಾಕೆ ಅಂತಂದರೆ ವೆನ್ಎವರ್ ವಿ ಗಿವ್ ಎಕ್ಸಾಂಪಲ್, ಲೈಕ್ ಯಾವಾಗ ನಾವು ಕಂಪ್ನಿ ಹೆಸರು ಹೇಳ್ತೀವಿ, ಯಾವ ಊರು ಅಂತ ಹೇಳ್ತೀವಿ, ಅವ್ರ ಹೆಸರೇನು ಹೇಳ್ತೀವಿ, ದಟ್ ಶೋಸ್ ಅವರ್ ಮೆಮೊರಿ. ವೆರಿ ಇಂಪಾರ್ಟೆಂಟ್. ಲಾಂಗ್ ಆಗಿ ಒಂದು ಪುಸ್ತಕ ಓದಿದೆ ನಾನು, ಮೆಮೊರಿ ಮೇಕ್ಸ್ ಮನಿ. ಏನ್ ಮಾಡುತ್ತೆ? ಹೇಳಿ ಜೋರಾಗಿ, ತೋರಿಸಿ. ಮೆಮೊರಿ ಎಲ್ಲಿರೋದು? ಫಸ್ಟ್ ನಿಮ್ಗೆ ಎಲ್ರಿಗೂ ಒಂದು ಪ್ರಶ್ನೆ ಕೇಳಿ, ಎಷ್ಟು ಜನಕ್ಕೆ ಜಾಸ್ತಿ ಹಣ ಬೇಕು? ಎಷ್ಟು ಜನಕ್ಕೆ ಬೇಕು? ಎಲ್ಲಿಂದ ಬರುತ್ತದು? ಕ್ಲಾಸ್ ಶುರು ಮಾಡಿದ್ದೆ ಮೆಮೊರಿ ಟ್ರೈನಿಂಗ್ ಇಂದಾಗೆ ಶುರು ಮಾಡಿರೋದು, ರೈಟ್? ಥ್ಯಾಂಕ್ ಯು. ಎಸ್ ಸರ್, ಗೊಟ್ಟಿಗೆರೆ ಶ್ರೀಧರ್ ಅವರೇ. ನಾನು ಮೆಟಲ್ ಡೋರ್ಸು, ಅಲ್ಯೂಮಿನಿಯಂ ವಿಂಡೋಸು ಮತ್ತು ರೋಲಿಂಗ್ ಶಟರ್ಸಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಆಸೆ 10 crores ಅಚೀವ್ ಮಾಡಬೇಕು ಅಂತ. ಅದು ಇನ್ನೂ ಫುಲ್ಫಿಲ್ ಆಗಿಲ್ಲ. 3 yearsಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಈಗ 15 ವರ್ಷ ಆಗಿದೆ, ಮಾಡಲಿಲ್ಲ. ನಾನು ಕ್ಲಾಸ್ ಹೇಳ್ಕೊಟ್ಟಿರೋದು ಲೀಡ್ಸ್ ಜನರೇಟ್ ಮಾಡೋಕ್ಕೆ, ವೈರಲ್ ವಿಡಿಯೋ ಮಾಡಲಿಕ್ಕೆ. ನನ್ನ ಆಸೆ 10 crores ಫಸ್ಟ್ ಚಾಯ್ಸ್.
ಬಿಕಾಸ್ ನಂದು 13 ವರ್ಷದಿಂದ ಅದು ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು. ನಿಮಗೆ ತುಂಬ ಇಷ್ಟ ಆಯಿತು. ಬಿ ಟಿ ಎನಲ್ಲಿ ನನಗೆ ನೀವು ನಿಮ್ದಾದ್ರೂ ಆಗಲಿ, ಅನುರಾಧ ಮೇಡಮ್ ಆಗಲಿ, ಕವಿತಾ ಮೇಡಮ್ ಆಗಲಿ, ಸ್ಮೈಲ್ ಯಾವಾಗ ನೋಡಿದ್ರು ಸ್ಮೈಲ್ ಮಾಡ್ತಾ ಇರ್ತೀರಾ. ಕ್ಲಾಸ್ ಅನಿಸೋದೇ ಇಲ್ಲ ನಮಗೆ. ನಿಮ್ಮ ಕ್ಲಾಸ್ ಹೋದರೆ ನಾವು ಎಲ್ಲಿಂದನೋ ಓಡ್ ಬರ್ತೀವಿ, ಅರ್ಧ ಗಂಟೆ ಮಿಸ್ ಮಾಡ್ತೀವಿ. ನಾನು ನಿನ್ನೆ ಬೆಳಗ್ಗೆ ಅರ್ಧ ಗಂಟೆ ಮಿಸ್ ಆಯಿತು. ಐ ವಾಸ್ ರೆಸ್ಟ್ಲೆಸ್. ಸೊ ಹಂಗಾಗಿ ನೀವು ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ. ಭಾಳ ಖುಷಿಯಾಗಿರ್ತೀರ, ಖುಷಿಯಾಗಿ ಹೇಳ್ತಿದ್ದೀರಾ. ಟ್ರೈನಿಂಗ್ ಅಂದರೆ ನಿಮ್ಮ ಪ್ಯಾಷನ್ ಅಂತ ನಮ್ಗೆ ಅರ್ಥ ಆಗೋಗಿದೆ. ನಿಮ್ಮ ಪ್ಯಾಷನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ. ಥ್ಯಾಂಕ್ ಯು. ಹೆಸರು ಹಾಂ, ಫಸ್ಟು ಬಂದುಬಿಟ್ಟು ರಿವರ್ಸಲ್ ರಿವರ್ಸಲ್ ಸಿಂಧು ಮೇಡಮ್, ಸಂಜಯ್ ನಾಯರು, ಸಂಜಯ್ ಇಲ್ಲ ಅಲ್ಲ ಸಂದೀಪ್ ನಾಯರು. ಸಂಜಯ್ ನಾಯರೆಲ್ಲ ಅವರು ಆಂಧ್ರ ಕೇರಳದವರೆಲ್ಲ ಅವರು ನಾನು ಕೇಳಿಸಿದ್ದಂಗೆ, ಬಟ್ ಹೇಳಿ ಸರ್ ಇನ್ನೊಂದ್ಸತಿ. ನಾಯ್ಕ್. ನಾಯರ್. ಓಕೆ. ಆಮೇಲೆ ಬಂದ್ಬಿಟ್ಟು ಗೀತಶ್ರೀ, ಆಮೇಲೆ ಬಂದ್ಬಿಟ್ಟು ಶಿವಶಂಕರು, ಆಮೇಲೆ ಬಂದ್ಬಿಟ್ಟು ನಮ್ಮ ಲಕ್ಷ್ಮೀ ಮೇಡಮ್, ಆಮೇಲೆ ಬಂದ್ಬಿಟ್ಟು ವಿಜಯ್. ವೆರಿ ಗುಡ್. ಈಗ ಇವತ್ತು ಯಾಕೋ ಎಲ್ಲರೂ ಕೈ ಇರ್ತಾರೆ, ನಾನು ಫಸ್ಟ್ ಅಂತ ಯಾಕೆ ಹೇಳಿ? ಓಕೆ. ಎಕ್ಸಲೆನ್ಸ್ ಮಾಡಿಸ್ಕೊಳ್ಳೋದಿಲ್ಲ. ನನ್ನ ಹೆಸರು ಅನಿತಾ ಅಂತ. ಇನ್ನೊಂದ್ಸತಿ ಇದು ಮೈಕ್ ಸ್ವಲ್ಪ ಹತ್ರ ಹೇಳಿ. ಅನಿತಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ. ಒಂದು ಸಾರಿ ಕೊಟ್ಟಿದ್ದೀನಿ. ಸೊ ಬಿ ಟಿ ಎಗೆ ಜಾಯಿನ್ ಆಗಬೇಕು ಅನಿಸಿದ್ದು ಯಾವ ಉದ್ದೇಶ ಅಂದರೆ, ಫಸ್ಟು ಒಂದು ಲಿಂಕಲ್ಲಿ ನೋಡಿ ಸರ್ ಮಾತಾಡೋದು, ಅವ್ರಿಗೆ ಏನೋ ಸೋಲ್ತಾ ಇದ್ದೀವಿ ಅಂದಾಗ ಅನುಮಾನಗಳಾಗಲಿ ಸರ್ದಾಗಲಿ ಮಾತು ಹೇಗಿರುತ್ತೆ ನಿಮಗೆ ಅಂದರೆ, ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ, ನೀವು ಮುಂದೋಗಿ ಧೈರ್ಯವಾಗಿ ನೀವು ಮುಂದೋಗಿ ವಿತೌಟ್ ಫಿನಾನ್ಷಿಯಲ್ ಆಗಿ ಗೋಲ್ ಸಪೋರ್ಟ್ ಅವ್ರಿಗೆ ಏನೇ ಆಗಲಿ ಅವ್ರ ಮಾತಿನ ಭರವಸೆಯಿಂದ ಇನ್ನೂ ಮುಂದೆ ಹೋಗಬೇಕು ನಮಗೆ ಅನ್ನೋ ಪ್ರೇರಣೆ ಅವರಿಂದ ನನಗೆ ಸಿಕ್ಕಿದೆ. ಹಾಗಾಗಿ ಬಂದು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು, ಇಲ್ಲಾಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದನ್ನು ನಾನೇ ಕಲಿತು ನನ್ನ ಒಂದು ಶುಭ ವಸ್ತ್ರವನ್ನು ಶಾಪ್ನ ತುಂಬ ಬ್ರ್ಯಾಂಡ್ ಮಾಡಿ ಒಂದು ಒಳ್ಳೆ ಹೆಸರು ಬೆಳೆಸಬೇಕು ಅನ್ನೋ ಆಸೆಯಿಂದ ಈ ಬಿ ಟಿ ಐಗೆ ಸೇರ್ಕೊಂಡು. ವೆಲ್ಕಮ್. ಇಟ್ಸ್ ಅ ಬಿಗ್ ಡ್ರೀಮ್. ನಂದು ಶುಭ ವಸ್ತ್ರ ಅನ್ನೋ ಶಾಪ್ನ ದೊಡ್ಡ ಬ್ರ್ಯಾಂಡ್ ಮಾಡಬೇಕು ಸರ್. Wow, ಕಸ್ಟಮರ್ಸ್ಗೆ ಒಳ್ಳೆ ಬಟ್ಟೆ ಕೊಡ್ಬೇಕು. ಏನು ಬಿಟಿ ತುಂಬ ಇಷ್ಟ. ಅದೇ ಸರ್ ನೀವು ಪ್ರೋತ್ಸಾಹ ಮಾಡಿ ಮಾತಾಡೋದು ಬೆಂತಪ್ಪೋದು ತುಂಬ ಇಷ್ಟ. ಯಾವುದಾದ್ರೂ 3 ಹೆಸರು ಹೇಳಿ ಸಾಕು. ಸಂದೀಪ್ ನಾಯ್ಕ, ಲಕ್ಷ್ಮೀ, ಗೀತಶ್ರೀ, ಸಿಂಧು. ಥ್ಯಾಂಕ್ ಯು. ಗುಡ್. ಎಕ್ಸಲೆಂಟ್ ಮಾರ್ನಿಂಗ್. ನನ್ನ ಹೆಸರು ತಿಮ್ಮೇಗೌಡ ಅಂತ ಹೇಳಿ. ಕಂಪನಿ ಹೆಸರು ಜಿಆರ್ಟಿ ಇನ್ಫ್ರಾ ಟೆಕ್ನಾಲಜೀಸ್, ಐಟಿ ನೆಟ್ವರ್ಕಿಂಗ್ ಡಿಸೈನ್ ಸೊಲ್ಯೂಷನ್ಸ್. ನಮಗೆ ಸರ್ ಹೇಳ್ಬೇಕು ಅಂದರೆ ನಾನು 5 ಇಯರ್ಸ್ ಬ್ಯಾಕೆ ಕನೆಕ್ಟ್ ಆಗಿದ್ವಿ, ಮಂಡ್ಯ ಮೆಂಟರಿಂಗ್ ಅಟೆಂಡ್ ಮಾಡ್ತಾ ಇದ್ವಿ. ಬಟ್ ನಾನು ಈಗ ಅವಾಗಿಂದ ಜಾಬಲ್ಲಿ ಇದ್ದೆ, ಕಂಪ್ನಿ ಮಾಡ್ತಾ ಇದ್ರಿಂದ ಅಲ್ಲಿ ಇಟ್ಕೊಂಡು ಮಾಡೋದು ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಸ್ವಲ್ಪ ಅಲ್ಲಿ ಕೆಲವೊಂದನ್ನು ನಾನು ಅಲ್ಲೇ ಅಡಾಪ್ಟ್ ಮಾಡ್ಕೊಂತ ಬಂದೆ. ಸರ್ ಹೇಳಿದ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಅಲ್ಲಿ ಹಾಕ್ಬೇಕಾಯ್ತು. ಮತ್ತು ಥಿಂಕ್ ಲಾಸ್ಟ್ ಮಂತ್ ಐ ಜಾಯಿಂಡ್ ಎಸ್ ಎಸ್ ಸಿಲ್ವರ್ ಕ್ಲಾಸ್ ಕಂಟಿನ್ಯೂ ಮಾಡ್ಕೊಂಡಿಲ್ಲ. ನಂದು ಗೋಲ್ ಇರೋದೇನೆಂದರೆ ಸರ್ ಇನ್ಸ್ಟ್ರಕ್ಷನ್ ಆದ್ಮೇಲೆ ನಾವು ಆ ಲೀಗಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಫುಲ್ ಎಕ್ಸಿಟ್ ಆಗಿ ಮಾಡ್ಕೊಂಡಿದ್ದಾರೆ. ಈಗ ಐ ಟಿ ಇಂಡಸ್ಟ್ರಿ ಪ್ರೀಮಿಯರ್ ಕಸ್ಟಮರ್ಸ್ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಸರ್ ಹತ್ರ ಟಿಪ್ಸ್ ತಗೊಂಡು ನಾವು ಅಡಾಪ್ಟ್ ಮಾಡ್ಕೊಬೋದು. ಈಗ ಇಂಟ್ರೊಡಕ್ಷನ್ ಮಾಡೋದ್ರಲ್ಲಿ ವಿಜಯ್ ಕುಮಾರ್ ಫಸ್ಟು, ಲಕ್ಷ್ಮೀ ಮೇಡಮು, ಅನು ಮೇಡಮು, ಸಿಂಧು ಮೇಡಮು, ಸಂದೀಪ್ ನಾಯಕ್. ಥ್ಯಾಂಕ್ ಯು. ಪ್ರಿಂಟಿಂಗ್ ಇಂಡಸ್ಟ್ರಿಯಿಂದ ಯಾರು ಬಂದಿದ್ದಾರೆ? ಪ್ರಿಂಟಿಂಗ್ ಇಂಡಸ್ಟ್ರಿ ವಿಜಯ್. ಯಾರು ಹೇಳಿದ್ದು? ವಿಜಯ್ ನೀವು ಯಾಕೆ ಡೋಂಟ್ ಜಾಯಿನ್ ಹಿಮ್ ಆಸ್ ಅಸಿಸ್ಟೆಂಟ್. ಯು ವರ್ಕ್ ಫಾರ್ ಯುವರ್ ಓನ್ 10 crore ಕಂಪನಿ. ರೈಟ್. ಸೊ ನಾವು ಈಸಿ ಮಾಡಿದಾಗ ಹೇಳಿದ್ರು, ಬಟ್ ಆಮೇಲೆ ಮೆಮೊರಿ ವರ್ಕ್ ಸೊ ಕ್ರಾಸ್ ಚೆಕ್. ರೈಟ್. 3 ಸ್ಯಾರಿ ಶೋರೂಮ್ ಮಾಡಬೇಕಂತಿದ್ದಾರೆ. ಲಕ್ಷ್ಮೀ ಮೇಡಮ್. ಎಲ್ಲಿಂದ ಬಂದಿರೋದು? ಲಕ್ಷ್ಮೀ ಮೇಡಮ್ ಬೆಂಗಳೂರಿಂದ, ಅನು ಮೇಡಮ್ ಬೆಂಗಳೂರಲ್ಲಿ ಎಲ್ಲಿ? ಮಲೇಶ್ವರಂ. ಸೊ ಇನ್ನೊಂದು ಮಿಸ್ ಮಾಡಿದ್ವಿ. ನೀವು ಏನು ರೀತಿಯಲ್ಲಿ ಇಷ್ಟ ಅಂತ ಹೇಳೋದು? ಕೋಚಿಂಗ್ ಇದು ಅನೌನ್ಸ್ಮೆಂಟ್ ಅಂತ. ಜಾಯ್ನ್ ಆಗಿ ಮತ್ತೆ 100% ಇಲ್ಲ ಅಂತೀರಾ? ಹಾಂ. ಮೈಸೂರಿಂದ ಬಂದಿರೋರು ಯಾರು?
ಅದು ಹಿಂತೋರಿಸಿ ಯಾರಿಗೂ ಗೊತ್ತಲ್ಲ ಹೆಸರು ಹೇಳ್ಬೇಕು. ಥ್ಯಾಂಕ್ ಯು ಸೊ ಮಚ್. ಏನಿವ್ರ ಹೆಸರು? ನೆಕ್ಸ್ಟ್. ನನ್ನ ಹೆಸರು ವಿಭಾಗ್ ಮುಷ್ಕೋಣ. ನಾನು ರಮೇಶ್ ಗೌಡ. ಯಾರು ಹೇಳಿಲ್ಲ? ಹಾಯ್. MS coach. So 5 years experience ಇದೆ. ಆಫ್ಲೈನ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಆನ್ಲೈನ್ ಬಗ್ಗೆ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಸಾಕಷ್ಟು ಕಲಿಬೇಕು ಅಂತ ಆಸೆ ಇದೆ. ನನ್ನದೇ ಒಂದು ಆರ್ಗನೈಸೇಷನ್ 4 to 5,000 ಮೆಂಬರ್ಸ್ ಇರಬೇಕು ಆರ್ಗನೈಸೇಷನ್ ಕಟ್ಕೊಂಡಿದ್ದೀನಿ. ಸೊ ಆಟೋಮೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚು ಕಲಿಬೇಕು. ಸೊ ನನಗೆ ಈ ವಿಡಿಯೋಲಿ ಇನ್ಸ್ಪೈರ್ ಆಗಿದ್ದು ಸಂಖ್ಯೆ ಸರ್ ಅಮ್ಮ ಮೇಡಮ್ ಅಂತ ತುಂಬ ಇನ್ಸ್ಪೈರಿಂಗ್ ಆಗಿ ನನಗೆ. ಯಾಕಂದರೆ ಅವರು ಹೇಳ್ಕೊಡೋ ಡಿಜಿಟಲ್ ಮಾರ್ಕೆಟಿಂಗ್ ಒಂದೊಂದಂದರೆ ಚಿಕ್ಕ ಮಗು ಕೂಡ ಕುತ್ಕೊಂಡು ಕಲ್ತ್ಕೋಬೋದು ತುಂಬ ಜನ ನನಗೆ ಅರ್ಥ ಮಾಡಿಸಿದ್ರು. ಸೊ ತುಂಬ ದೊಡ್ಡ ಏನಿದೆ ಮೊಬೈಲ್ನಲ್ಲಿ ಮುಂದುವರಿದೆ. ಸೊ BT ನೆಕ್ಸ್ಟ್ ಫಾರ್ಮೇಟ್ ಏನಿದೆ? ಫಸ್ಟ್ ಸಾರಿ ಬಿಸ್ನೆಸ್ ಬಂದು ಮಾಡಿದ್ದೀನಿ. ಮೈಸೂರಿಂದ ಗೀತಾಶ್ರೀ ವಿಜಯ್ ಸರ್. ಅವ್ರ ಹೆಸರು ಯಾಕೆ ಹೊಸ ನಾಮಕರಣ ಮಾಡ್ತಾರೆ? ಸಿಂಧು ಮೇಡಮ್ ಕ್ಯಾಟ್ರಿಂಗ್. ಸೊ ಶಿವಶಂಕರ್ ಸರ್ ಹರಬೇಕು. ವಿಜಯ್ ಸರ್ ಹೆಸರು ಹೇಳಿ ಸರ್. ವಿಜಯ್. ನೆಕ್ಸ್ಟ್ ಇನ್ನೊಬ್ರು ಯಾರು? ಸಂದೀಪ್ ತಿಮ್ಮಿಗೌಡ. 15 ವರ್ಷದಿಂದ 10 ಕೋಟಿ ಟಾರ್ಗೆಟ್ನ ಫಾಲೋ ಮಾಡ್ತಾ ಇರೋರು ಯಾರು? ಸಂದೀಪ್ 2 ಕೋಟಿಯಿಂದ 10 ಕೋಟಿಗೆ ಯಾಕೆ ಇಳಿಸಿದ್ರು? ಗೊಟ್ಟಿಗೆರೆ ಶ್ರೀ. ಯಾರು ಹೇಳ್ಕೊಟ್ರು? ನೋ ಚೀಟಿಂಗ್. ಲೈವ್ ಅಲ್ಲೇ ಚೀಟ್ ಮಾಡಿದ್ರೆ ಹೆಂಗೆ ನೀವು? ಗುಡ್ ಜಾಬ್. ನೆಕ್ಸ್ಟ್ ಮೈಕ್ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲಪ್ಪ. ಅವ್ರ ಕೈಲಿದೆ ಮೈಕ್. Good morning. My name is Balakrishna. Hi, Balakrishna. Businessman real estate ಅಂತ. ನನ್ನ ಕಂಪ್ನಿ ಬಂದ್ಬಿಟ್ಟು ಆರ್ಕೆ ಪ್ರಾಪರ್ಟೀಸ್. ಇದು ಬಂದ್ಬಿಟ್ಟು ನೆಲಮಂಗಲ ಇದೆ. ನಂದು ಬಿಗ್ ಡ್ರೀಮ್ ಅಂದರೆ ಎವ್ರಿ ಮಂತ್ 5 to 6 ಸೈಟ್ ನಾನು ಸೇಲ್ ಮಾಡ್ತೀನಿ ಸರ್. ನಾನು BT ಏನು ಜಾಯ್ನ್ ಆಗದೆ ಇದ್ದರೆ ನಾನು ಇಲ್ಲಿವರೆಗೂ ಸ್ಟಿಲ್ ಹಾಫ್ ಇಯರ್ ಬಿಸ್ನೆಸ್ ಮಾಡಿದ್ದೀನಿ. ಸೊ ನಾವು ಬ್ಯಾನರ್ ಹಾಕೋದು, ಪಾಂಪ್ಲೆಟ್ ಹಾಕೋದು, ಈ ಥರ ನನಗೆ ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದೇ ಗೊತ್ತಿರಲಿಲ್ಲ ಸರ್. ಸೊ ನನಗೆ ಇನ್ಸ್ಟಾಗ್ರಾಮ್ ರೀಲ್ ನೋಡಬೇಕಾದ್ರೆ ನಿಮ್ಮದು BT ಅದು ನೋಡಿದೆ. ಅಂದರೆ ನಾನು ಫೋಟೋ ಫೈಲ್ಸಿಂದಲೇ ನೋಡ್ತಾ ಇದ್ದೆ. ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮು ನಾನು ಸೇರ್ಕೊಂಡಿದ್ದೆ, ಬಟ್ ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ ಸರ್. BT ತುಂಬ ಇಷ್ಟ ಆಯಿತು ನನಗೆ. ಸೊ ಅದರಲ್ಲಿ BT ನನಗೆ ತುಂಬ ಇಷ್ಟ ಆಗಿದ್ದು ಅನು ಮೇಡಮ್ ಸರ್. ಅನು ಮೇಡಮ್ ಬಂದ್ಬಿಟ್ಟು ಡಿಜಿಟಲ್ ಯಾವ ಥರ ಗ್ರೋತ್ ಆಗಬೇಕು, ರಿಕ್ಲೈನ್ ವಿಡಿಯೋ ಯಾವ ಥರ ಮಾಡಬೇಕು, ಮತ್ತು ಚಾಟ್ GPT ಯೂಸ್ ಮಾಡ್ಕೊಂಡು ಯಾವ ಥರ ಕಂಟೆಂಟ್ಸ್ ರೆಡಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ನಾನು BT ಜಾಯ್ನ್ ಆಗಿ ಬಂದ್ಬಿಟ್ಟು ಇನ್ನೂ ಜಸ್ಟ್ 1 ಮಂತ್ ಆಗಿದೆ ಸರ್. ಸೊ ನನಗೆ ಇನ್ನೂ BTದಲ್ಲಿ ಏನಂದರೆ ಕನ್ನಡದಲ್ಲಿ ತುಂಬ ಇಷ್ಟ ಸರ್ ನನಗೆ. ಅಷ್ಟೇ ಸರ್. ಸೊ ಫಸ್ಟ್ ಇಂಟ್ರೊಡ್ಯೂಸ್ ಬಂದ್ಬಿಟ್ಟು ವಿಜಯ್ ಸರ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಲಕ್ಷ್ಮಿ ಮ್ಯಾಮ್, ಥರ್ಡ್ ಒನ್ ಬಂದ್ಬಿಟ್ಟು ಗೀತಾಶ್ರೀ ಮ್ಯಾಮ್, ಫೋರ್ತ್ ಒನ್ ಬಂದ್ಬಿಟ್ಟು ಶಿವಶಂಕರ್ ಸರ್, ಫಿಫ್ತು ಸಂಜಯ್ ಮ್ಯಾಮ್, ಸಿಕ್ಸ್ತು ಗೊಟ್ಟಿಗೆರೆ ಶ್ರೀಧರ್ ಸರ್, ನಾವು ವಿಭಾ ಮೇಡಮ್, ಮೈಸೂರವರು ಮೈಸೂರವರು ಅನಿತಾ ಮೇಡಮ್. ಸೊ ಅವರು 10 ಇಯರ್ಸಿಂದ IT ಇನ್ಫ್ರಾಸ್ಟ್ರಕ್ಚರ್ ಇರೋರು. ಅದೇ ಅವ್ರ ಹೆಸರು 10 ಇಯರ್ಸಿಂದ ಪರಿಚಯ ಅಂತ ಹೇಳಿ ಸರ್. 5 years ಇಂದ ಪರಿಚಯ. 5 ಇಯರ್ಸಿಂದ ಸರ್. ಓಕೆ, ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ನಿಮ್ಮನ್ನು ನೀವು ಕರೆಕ್ಟಾಗಿ ಪರಿಚಯ ಮಾಡ್ಕೊಳ್ತಾ ಇಲ್ಲ ಅಂತ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿಮ್ಮ ಹೆಸರು ಅವ್ರು ಯಾರೋ ರೀಕಾಲ್ ಮಾಡ್ತಾ ಇಲ್ಲ ಅಂದರೆ ಅರ್ಥ ನೀವು ಗ್ರಾಹಕರ ಮೈಂಡಲ್ಲಿ ನಿಮ್ಮ ಹೆಸರು, ನಿಮ್ಮ ಕಂಪ್ನಿನ ಕರೆಕ್ಟಾಗಿ ಮೈಂಡಲ್ಲಿ ಕುಣಿಸಿಲ್ಲ ಅಂತ ಲೆಕ್ಕ. ರೈಟ್? ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಬ್ರ್ಯಾಂಡ್. ನಿಮ್ಮ ಬ್ರ್ಯಾಂಡ್ ಹೇಳಬೇಕು ಬೇರೆಯವರು ಅಂದರೆ ನಿಮ್ಮ ಹೆಸರನ್ನು ನೀವು ಸ್ವಚ್ಛವಾಗಿ, ನೀಟಾಗಿ, ಕ್ಲಿಯರಾಗಿ, ಎಮೋಷ್ನಲಿ ಮೈಂಡ್ ಕುಂಡಿಸ್ಬೇಕು ಬೇರೆಯವ್ರಿಗೆ. ರೈಟ್? ಸೊ ಅವ್ರ ಹೆಸರು ಒಂದ್ಸತಿ ನೋಡಿ, ಅವ್ರು ನೋಡಿ ಒಂದ್ಸತಿ ಹೇಳಿ ಸರ್ ನಿಮ್ಮ ಹೆಸರು. ತಿಮ್ಮೇಗೌಡ. ಹಾಂ, ಎಸ್ ತಿಮ್ಮೇಗೌಡ. ಓಕೆ. ಹಾಯ್ ಎವ್ರಿವನ್, ಎಕ್ಸಲೆಂಟ್ ಮಾರ್ನಿಂಗ್. ನನ್ನ ಹೆಸರು ಯಶವಂತ್ ಅಂತ. ಯಶವಂತ್.
ನಾನು ಫೌಂಡರ್ ಆಫ್ ನಭೇಶ್ರೀ ಇಂಜಿನಿಯರ್ಸ್. ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನಾನು 2018ರಲ್ಲಿ. ಸಮ್ ರೀಸನ್ಸಿಂದ ಶಟ್ ಡೌನ್ ಆಯಿತು. ಮತ್ತೆ 2 ಮಂತ್ಸಿಂದ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬಿ ಟಿಯಲ್ಲಿ ಏನು ಬಂದ್ಬಿಟ್ಟು ನಾನೇನು ಕಲಿಬೇಕಿಂತ ಬಂದಿದ್ದೀನಿ ಅಂತಂದರೆ ವೈರಲ್ ವೀಡಿಯೋ ಶೂಟ್ ಮಾಡೋದಾಗಿ, ಜೊತೆಗೆ ನನಗೆ ಸ್ವಲ್ಪ ಶೈನೆಸ್ ಜಾಸ್ತಿ. ಅದು ಕಾಮನ್ ಅನಿಸುತ್ತೆ, ಎಲ್ಲರೂ ಗೊತ್ತಿಲ್ಲ ನನಗೆ. ಇವೆಲ್ಲ ಮಾತಾಡೋದೆಲ್ಲ ಸ್ವಲ್ಪ ಗೊತ್ತಾಗಲ್ಲ, ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಅಟೆಂಡ್ ಮಾಡಬೇಕಂತ ಬಂದಿದ್ದು. ಆಮೇಲೆ ನನಗೆ ಬಿ ಟಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸರ್ದು ಎನರ್ಜಿ. ಸೊ ಅವ್ರು ಮಾತಾಡೋ ಸ್ಟೈಲು, ಸ್ಮೈಲಿಂಗ್ ಫೇಸು ಎಲ್ಲರನ್ನೂ ಬೂಸ್ಟಪ್ ಮಾಡ್ತಾರೆ. ಜೊತೆಗೆ ಅನು ಮ್ಯಾಮ್ ಕೂಡ ಇನ್ಸ್ಟ್ರಕ್ಷನ್ಸ್ ಏನಿದೆ ಡಿಜಿಟಲ್ ಮೀಡಿಯಾದಲ್ಲಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರು ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ ಕೂಡ ಆ ಥರ ಎಲ್ಲ. ಆಮೇಲೆ ನನ್ನ ಕಂಪ್ನಿ ಏನು ಬಂದ್ಬಿಟ್ಟು 10 ಇಯರ್ಸಲ್ಲಿ 300 crore ರೀಚ್ ಮಾಡಬೇಕು ಅಂತ ಇದೆ. ಸೊ ಜೊತೆಗೆ ನನ್ನ ಏನು ಮೆಂಬರ್ಸ್ ಎಲ್ಲ ಬಂದಿರೋ ಅವ್ರ ಹೆಸರು ಬಂದ್ಬಿಟ್ಟು ವಿಜಯ್ ಕುಮಾರ್ ಸರ್, ಅವ್ರ ಕೊಪ್ಪಳದಿಂದ ಪ್ರಿಂಟಿಂಗ್ ಬಿಸ್ನೆಸ್ಸಲ್ಲಿರೋರು. ನೆಕ್ಸ್ಟ್ ಮೇಡಮ್ ಲಕ್ಷ್ಮಿ ಅವರು ಮಲ್ಲೇಶ್ವರಂದಿಂದ ಸೀರೆ ಬಿಸ್ನೆಸ್ಸು. ಆಮೇಲೆ ಅನಿತಾ ಮೇಡಮ್ ಅವ್ರು ಕೋಟೆ ಮೈಸೂರಿಂದ. ಸಿಂಧು ಮೇಡಮ್ ಕ್ಯಾಟ್ರಿಂಗ್ ಅವರು. ಆಮೇಲೆ ಗೀತಾಶ್ರೀ ಮ್ಯಾಮ್ ಲೀಡರ್ಶಿಪ್ ಅವರು. ತಿಮ್ಮೇಗೌಡ ಸರ್ IT ಸೆಕ್ಟರ್. ಆಮೇಲೆ ವಿಭಾ ಮೇಡಮ್ ಹೆಲ್ತ್ ಇದರಿಂದ ಇದ್ದಾರೆ. ಜೊತೆಗೆ ಗೊತ್ತಿಗೆರೆ ಶ್ರೀಧರ್ ಸರ್ ಬಂದ್ಬಿಟ್ಟು ರೋಲಿಂಗ್ ಶರ್ಟು, ಅಲ್ಯೂಮಿನಿಯಂ ವಿಂಡೋಸು. ನಿಮ್ಮ ಹಿಂದೆ ಒಬ್ರು ಯಾರು ಮಾತಾಡಿದ್ರು? 4-5 ಸೈಟ್ ಸೇಲ್ ಮಾಡಬೇಕಿದೆ. ಒಂದು ಸೈಟ್ ಸೇಲ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಓಕೆ, ಹಂಗೆ ಅಂಡರ್ಸ್ಟ್ಯಾಂಡ್. ನಮ್ಮ ಮೈಂಡ್ ಏನಾಗುತ್ತೆ, ಎಕ್ಸಾಕ್ಟ್ಲಿ ನೆಕ್ಸ್ಟ್ ಇವಾಗ ಏನು ನಡೀತಾ ಅದು ರಿಜಿಸ್ಟರ್ ಮಾಡ್ಕೊಳ್ತಾ ಇಲ್ಲ. ಏನು ಮಾಡ್ಕೊಳ್ತಾ ಇಲ್ಲ? ರಿಜಿಸ್ಟರ್ ಮಾಡ್ಕೊಳ್ತಾ. ಎಷ್ಟು ಜನಕ್ಕೆ ಆ ಟೆಕ್ನಿಕ್ ಕಲ್ತ್ಕೊಳಕ್ಕೆ ಆಸೆ ಇದೆ. ಸೊ ವೆನ್ somebody is telling their pain, ನಾವೇನು ಮಾಡಬೇಕು? ಓಕೆ, ಬಾಲಕೃಷ್ಣ ಆಕೆ ಪ್ರಾಪರ್ಟೀಸ್, ಬಾಲಕೃಷ್ಣ ಆಕೆ ಪ್ರಾಪರ್ಟೀಸ್ ಇಂದ ಇವ್ರು ಬಂದಿದ್ದಾರೆ. ಸೊ ಇವರು ಪಾಂಪ್ಲೆಟ್, ನ್ಯೂಸ್ ಪೇಪರು, ಬ್ಯಾನರ್ ಹಾಕ್ತಾ ಇದ್ರು. ಸೊ ಇವರು ರಿಯಲ್ ಎಸ್ಟೇಟಲ್ಲಿ ತಿಂಗಳಿಗೆ 4-5 ಸೈಟ್, ಬಾಲಕೃಷ್ಣ 4-5 ಸೈಟ್ ಸೇಲ್ ಮಾಡಬೇಕಂತಿದ್ದಾರೆ. ಬಿ ಟಿಯಲ್ಲಿ ತುಂಬ ಇಷ್ಟ ಆಗಿದ್ದು 1, 2, 3. ಓಕೆ, ನೆಕ್ಸ್ಟ್ ಏನು ಹೇಳಿದ್ರು ಅವರು? ಅದಾದ್ಮೇಲಿಂದ ನಾನು ಹೇಳಿದ್ರು ವಿಶೇಷವಾಗಿ ಕನ್ನಡದಲ್ಲಿ. ಓಕೆ, ಸೊ ನಾವು ಯು ಹ್ಯಾವ್ ಟು, ವೆನ್ somebody is telling, repeat that in the mind, you will never forget. ಗುಡ್. ಸೊ ನಾವೇನು ಮಾಡ್ತಿದ್ದೆ, ನಾವು ಮೈಂಡ್ ಏನು ಮಾಡ್ತಿದ್ದೆ, ಅವ್ರು ಹೇಳ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಬೇರೆ ಏನೋ ರನ್ ಆಗ್ತಾ ಇರುತ್ತೆ. ದಟ್ ಈಸ್ ವೈ ಇಟ್ಸ್ ನಾಟ್ ಸಿಂಕಿಂಗ್. ಅರ್ಥ ಆಗಿಲ್ಲ? ಅವ್ರು ಹೇಳಬೇಕಾದ್ರೆ ಅವ್ರು ಹೇಳಿದ್ದನ್ನು ನಾವು ಮೈಂಡಲ್ಲಿ ರಿಪೀಟ್ ಮಾಡಬೇಕು ಅಥವಾ ಬಾಯಲ್ಲಿ ರಿಪೀಟ್ ಮಾಡಬೇಕು. ಎರಡೂ ಮಾಡಿದಾಗ ಏನಾಗುತ್ತೆ, ಅದು ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ, ರೀಸ್ಟೋರ್ ಆಗುತ್ತೆ ಪ್ರಾಪರ್ ಆಗಿ. ರೀಕಾಲ್ ಮಾಡೋದು ಈಸಿ ಆಗುತ್ತೆ. ಮೆಮೊರಿ ಟೆಕ್ನಿಕ್ ಇಸ್ ವೆರಿ ಈಸಿ. ಎರಡನೇದು, ಅವ್ರ ಹೆಸರು ಹೇಳಿದಾಗ ನಾವು ವಿಜುವಲೈಸ್ ಮಾಡ್ಕೊಂಡು ಸ್ವಲ್ಪ. ಅವ್ರ ಹೆಸರೇನು? ಬಾಲಕೃಷ್ಣ. ಬಾಲಕೃಷ್ಣನ ಹೆಂಗೆ ವಿಜುವಲೈಸ್ ಮಾಡ್ಕೊಳ್ಳೋದು? ಬಾಲಕೃಷ್ಣ ಸೈಡ್ಗೆಲ್ಲ ಎಸಿತಾ ಇದ್ದಾರೆ, ತಗೊಳ್ಳಿ 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 ಅಂತ. ಲೈಕ್ ದಟ್ ಸಮಥಿಂಗ್ ಯು ಹ್ಯಾವ್ ಟು ವಿಜುವಲೈಸ್. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೈಂಡಲ್ಲಿ ಕುಂಡಿಸ್ಕೊಂಡ್ಬಿಡ್ಬೇಕು. ಎಲ್ಲಿಂದ ಬರ್ತಾ ಇದೆ ಸೈಟ್ಗಳು? ನೆಲಮಂಗಲದಿಂದ ಎಸಿತಾ ಇದ್ದಾರೆ. ರೈಟ್, ಸೊ ಯು ಹ್ಯಾವ್ ಟು ವಿಜುವಲೈಸ್. ಎಷ್ಟು ಎಸಿತಾ ಇದ್ದಾರೆ? 4 ಎಸಿತಾ ಇದ್ದಾರೆ. ಸೊ ಲೈಕ್ ದಟ್ ಸಮಥಿಂಗ್ ಆ್ಯಕ್ಚುಲಿ ನಮಗೆಲ್ಲ ಚಿಕ್ಕ ಮಕ್ಕಳಲ್ಲಿ ನಾವು ಯಾರು ಮರೀದಿರೋದು ಯಾವುದಂದ್ರೆ ಕಾರ್ಟೂನ್ ನೆಟ್ವರ್ಕ್. ಹೆಸರಿನ ಆಗ್ತಾ ಇದೆ. ಯಾಕೆ ಕಾರ್ಟೂನ್ ನೆಟ್ವರ್ಕ್ ಯಾಕೆ ನಾವು ಮರೆಯಲ್ಲ? ತುಂಬ ಡಿಫ್ರೆಂಟ್ ಮ್ಯೂಸಿಕ್, ಅದು ಇಲ್ಲಾಜಿಕಲಿ ಎಲ್ಲಿಂದನೇ ಎಲ್ಲೋ ಬೀಳುತ್ತೆ. ಸೊ ಆ್ಯಕ್ಚುಲಿ ನಾಟ್ ಫರ್ಗೆಟ್. ನಾವು ಲಾಜಿಕಲ್ ಆಗಿದ್ದಾಗ ಮರ್ತೋಗ್ತಿದ್ವಿ. ರೈಟ್, ಐ ಥಿಂಕ್ 9:30 ಎಲ್ಲ ಕೂತ್ಕೊಳ್ಳಿ ವಾಪಸ್. ಕಾಫಿ ಮೇಕಿಂಗ್ ವಿಂಡೋಸ್ ಇಂಟ್ರಡಕ್ಷನ್ ಆಮೇಲೆ. ಸೊ ನಾವು ಇಟ್ಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್.